ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ 2026ಗೆ ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಯಾವ ಒಂದು ಬುಕ್ಸ್ ಅನ್ನ ನಾವು ರೆಫರ್ ಮಾಡಬಹುದು ಅಂತ ಡಿಸ್ಕಷನ್ ಮಾಡ್ತಾ ಇದೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಸೆಟ್ 2026 ನಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಎರಡು ಪತ್ರಿಕೆಗಳು ಇರ್ತಾ ಇದಾವೆ. ಪೇಪರ್ 1 ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ 50 ಪ್ರಶ್ನೆಗಳನ್ನು ನೀಡಿರ್ತಾರೆ, 100 ಅಂಕಗಳು. ಅದೇ ರೀತಿ ಪೇಪರ್ 2 ಬಂದ್ಬಿಟ್ಟು ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ, 100 ಪ್ರಶ್ನೆಗಳು, 200 ಅಂಕಗಳು. ಹಾಗಾದ್ರೆ ಪೇಪರ್ 2 ನ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇದ್ದೇ ಇರುತ್ತೆ, ಯಾವ ಪುಸ್ತಕಗಳನ್ನ ರೆಫರ್ ಮಾಡ್ಬೇಕಂತ ಗೊತ್ತಿರುತ್ತೆ. ಸೊ ಈಗ ಈ ಪೇಪರ್ 1 ಸಲುವಾಗಿ ಯಾವ ಪುಸ್ತಕಗಳನ್ನ ರೆಫರ್ ಮಾಡಿದ್ರೆ ಒಳ್ಳೆಯದು ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಡಿಸ್ಕಷನ್ ಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1 ಗಾಗಿ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಡಿಸ್ಕಷನ್ ಮಾಡ್ತೀವಿ, ರೆಕಾರ್ಡೆಡ್ ವಿಡಿಯೋಸ್ ಕೂಡ ಇರ್ತವೆ, ಜೊತೆಗೆ ಲೈವ್ ಕ್ಲಾಸಸ್ ಕೂಡ ಇರ್ತವೆ. ಸೊ ಸಾಕಷ್ಟು ಇಲ್ಲಿ ಎಲ್ಲಾ ಯೂನಿಟ್ಗಳ ಮೇಲೆ MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ, 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ, ನೋಟ್ಸ್ ಅನ್ನ ನೀಡ್ತಾ ಇದೀವಿ, 5000+ MCQ PDF ಅನ್ನ ಕೊಡ್ತೀವಿ, ಜೊತೆಗೆ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ, ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ. ಸೊ ಇವಾಗಲೇ 1-2-2026 ನಿಂದ ಹೊಸ ಬ್ಯಾಚ್ ಅನ್ನ ಕೂಡ ನಾವು ಆರಂಭ ಮಾಡ್ತಾ ಇದೀವಿ. ಈ ಒಂದು ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ಇದ್ರ ಜೊತೆಗೆ ಎಲ್ಲಾ ಲೈವ್ ಕ್ಲಾಸ್ ಗಳ ಬಗ್ಗೆ ಮಾಹಿತಿನೂ ಕೂಡ ಈ ಒಂದು ಆಪ್ ನಲ್ಲಿ ನಿಮಗೆ ದೊರೆಯುತ್ತೆ. ಸೊ ಇದ್ರ ಜೊತೆಗೆ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಈ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ನಿಮ್ಮ ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡೋದ್ರ ಮೂಲಕ ನೀವು ಜಾಯಿನ್ ಆಗಬಹುದು. ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ನೀವೇನಾದ್ರೂ ಇಂಗ್ಲಿಷ್ ಮೀಡಿಯಂ ನಲ್ಲಿ ಈ ಒಂದು ಪೇಪರ್ 1ಗೆ ಪ್ರಿಪರೇಷನ್ ಅನ್ನ ಮಾಡಲು ಬಯಸಿದ್ರೆ ಈ KVS ಮದಾನ್ ಬುಕ್ ಏನಿದೆ ತುಂಬಾನೇ ಬೆಸ್ಟ್ ಬುಕ್ ಅಂತ ಹೇಳ್ಬೋದು. ಇವನ್ ನಾನು ಕೂಡ ಕೆಸೆಟ್ ಗೆ ಪ್ರಿಪರೇಷನ್ ಮಾಡಬೇಕಾದ್ರೆ ಈ ಪೇಪರ್ 1 ಗಾಗಿ ಇದೇ ಪುಸ್ತಕವನ್ನ ಫಾಲೋ ಅಪ್ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ಮಾಹಿತಿಯನ್ನ ನೀಡಿದ್ದಾರೆ. ಈ ಒಂದು ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್ ಮೇಲೆ ತುಂಬಾ ಹೆಚ್ಚಿನ ಫೋಕಸ್ ಅನ್ನ ಮಾಡಿ ಸ್ವಲ್ಪ ಕ್ವಶನ್ ಡಿಫಿಕಲ್ಟ್ ಇದ್ರೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು. ಉಳಿದ ಎಲ್ಲಾ ಥೆರಾಟಿಕಲ್ ಕಾನ್ಸೆಪ್ಟ್ ಕೂಡ ಈ ಒಂದು ಬುಕ್ ತುಂಬಾನೇ ಅತ್ಯುತ್ತಮವಾಗಿದೆ. ಸೊ ಈ ಒಂದು ಬುಕ್ ಅನ್ನ ಕೂಡ ನೀವು ಫಾಲೋ ಅಪ್ ಮಾಡಬಹುದು. ಸೊ ಇದಾದ ನಂತರ ಇನ್ನೊಂದು ಈ ಒಂದು ಬುಕ್ ಕೂಡ ನಾನು ಹೊಂದಿದ್ದೀನಿ, ಟ್ರೂಮನ್ಸ್ ಅವರದು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಇದ್ರ ಟ್ರೂಮನ್ ಅವ್ರದ್ದು ಬುಕ್ ಇದೆ, ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಇದರಲ್ಲಿನೂ ಕೂಡ ಸಾಕಷ್ಟು MCQ ಗಳನ್ನ ಕೊಟ್ಟಿದ್ದಾರೆ, ಥೆರಾಟಿಕಲ್ ಕಾನ್ಸೆಪ್ಟ್ ನ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೊ ಈ ಒಂದು ಬುಕ್ ಅನ್ನ ಕೂಡ ನೀವು ಫಾಲೋ ಅಪ್ ಮಾಡಬಹುದು. ಇದು ಕೂಡ ಇಂಗ್ಲಿಷ್ ಮೀಡಿಯಂ ನಲ್ಲಿ ಇದೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿ ಕನ್ನಡ ಮೀಡಿಯಂ ನಲ್ಲಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದಾರೆ, ಕನ್ನಡ ಮೀಡಿಯಂ ನಲ್ಲಿ ಓದಲು ಬಯಸ್ತೀರಾ, ಈ ಒಂದು ದಾನಯ್ಯ ಸರ್ದ ಒಂದು ಬುಕ್ ಇದೆ, ಈ ಒಂದು ಬುಕ್ ಅನ್ನ ಕೂಡ ನೀವು ಫಾಲೋ ಅಪ್ ಮಾಡಬಹುದು. ಇತ್ತೀಚೆಗೆ ಇವರು ಮತ್ತೆ ಹೊಸ ಬುಕ್ ಅನ್ನ ಕೂಡ ಬಿಟ್ಟಿದ್ದಾರೆ, ಆ ಒಂದು ಬುಕ್ ಅನ್ನ ಕೂಡ ನೀವು ಫಾಲೋ ಅಪ್ ಮಾಡಬಹುದು. ಸೊ ಅದೇ ರೀತಿಯಾಗಿ ಇನ್ನೊಂದು ಈ ಚಾಣಕ್ಯ ಕರಿಯರ್ ಅಕಾಡೆಮಿ ಅವರಿಂದ ಗುರುರಾಜ್ ಬುಲ್ಬುಲೆ ಸರ್ ಅವರ ತುಂಬಾ ಹಳೆಯದಾದ ಒಂದು ಬುಕ್, ಬಟ್ MCQ ಸಾಲ್ವ್ ಮಾಡಿಕೊಳ್ಳಲು ನಮಗೆ ತುಂಬಾನೇ ಅನುಕೂಲವಾಗಿದೆ. ಸೊ ಇದ್ರ ಬಗ್ಗೆ ಈ ಒಂದು ಬುಕ್ ಅನ್ನು ಕೂಡ ನೀವು ತೆಗೆದುಕೊಳ್ಳಬಹುದು. ಸೊ ಈ ರೀತಿಯಾಗಿ ಈ ಪುಸ್ತಕಗಳು ನಿಮ್ಮ ಕೆಸೆಟ್ ಪೇಪರ್ 1 ಪ್ರಿಪರೇಷನ್ ಗೆ ತುಂಬಾನೇ ಅನುಕೂಲ ಆಗಿವೆ ಅಂತ ಹೇಳ್ತಾ, ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕೆಸೆಟ್ ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ನಮ್ದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಕೆಸೆಟ್ ಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ಈ ಒಂದು ಆಪ್ ಗ್ರೂಪ್ ನಲ್ಲಿ ನಾವು ನಿಮಗೆ ನೀಡ್ತಾ ಇರ್ತೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಅಂತ ಪ್ಲೇ ಸ್ಟೋರ್ ನಲ್ಲಿ ಆಪ್ ಕೂಡ ಇದೆ, ಡೌನ್ಲೋಡ್ ಮಾಡಿ ಜಾಯಿನ್ ಆಗಿ. ಎಸ್, ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.